ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಅಂಜಲಿ ಸಿದ್ದು. ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ಎಲ್ರಿಗೂ ಮೋಸ್ಟ್ ಫೇವ್ರೇಟ್ ಬಂದು ಸ್ಕಿನ್ ಕೇರ್. ಸೊ ಎಲ್ಲರೂ ಸ್ಕಿನ್ ಕೇರ್ ಹೆಂಗೆ ಮಾಡೋದು, ಏನು ಎತ್ತ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಇದು ಸ್ಕಿನ್ ಕೇರ್ ಅನ್ನೋದಕ್ಕಿಂತ MKFನಲ್ಲಿ ನನಗೆ ತುಂಬ ಇಷ್ಟ ಆಗಿರೋಂಥ ಪ್ರಾಡಕ್ಟ್ಸ್ದು ರಿವ್ಯೂ ಅಂತಲೇ ಹೇಳ್ಬೋದು. ನಾನು ಇಲ್ಲಿ ತೋರಿಸ್ತಾ ಇರೋದೆಲ್ಲ MKFN ಪ್ರಾಡಕ್ಟ್ಸೇ. ನಾನು ಅದರಲ್ಲಿ ತುಂಬ ಇಷ್ಟಪಟ್ಟು ತುಂಬ ದಿನದಿಂದ ಡೈಲಿ ಯೂಸ್ ಮಾಡ್ತಿರೋಂಥ ಪ್ರಾಡಕ್ಟ್ಸ್ ಇವೆಲ್ಲ. ಸೊ ಫಸ್ಟ್ ಬಂದು ಬಾಡಿ ವಾಶ್. ಇದು MKFN ಗವಾಟಿನಿ ಡಿ ಟ್ಯಾನ್ ಬಾಡಿ ವಾಶ್. ಸೊ ಇದು ಫ್ರೇಗ್ರೆನ್ಸ್ ಮಾತ್ರ ಸಕ್ಕತ್ತಿದೆ ಆ್ಯಂಡ್ ರಿಸಲ್ಟ್ ಮಾತ್ರ ಇನ್ನೂ ಸಕ್ಕತ್ತಿದೆ. ಸೊ ನೀವು ನೋಡ್ಬೋದು ನನ್ನ ಸ್ಕಿನ್ನಲ್ಲಿ ಅಷ್ಟು ಈವೆಂಟ್ ಟೋನ್ ಕಾಣಿಸಲ್ಲ. ನಂದು ಟ್ಯಾನಿಂಗ್ ಎಲ್ಲ ಆಲ್ಮೋಸ್ಟ್ ರಿಮೂವ್ ಆಗಿದೆ. ನನಗೆ ಅನ್ನಿಸ್ತದೆ ಪರ್ಸ್ನಲಿ ನಂದು ಸ್ಕಿನ್ ಡಾರ್ಕ್ನೆಸ್ ಎಲ್ಲ ರಿಡ್ಯೂಸ್ ಆಗ್ತಾಯಿದೆ, ಟ್ಯಾನಿಂಗ್ ಕಡಿಮೆ ಆಗ್ತಾಯಿದೆ ಅಂತೆಲ್ಲ. ಆಲ್ಮೋಸ್ಟ್ 4 months ಇದೆ. ಫೆಬ್ರವರಿನಲ್ಲಿ ತರಿಸಿದೆ ನಾನು ಈ ಪ್ರಾಡಕ್ಟ್ಸ್ನ. ಇದು 3rd ಬಾಟಲ್. 2ನೇ ಬಾಟ್ಲ್ ಇನ್ನೂ ಸ್ವಲ್ಪ ಇದೆ. ಸೊ ಇದು 3rd ಬಾಟ್ಲ್ ಆಲ್ರೆಡಿ ರೀಸ್ಟಾಕ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಬೈ 1 get 1 ಸೇಲೆಲ್ಲ ನಡೀತಾ ಇರುತ್ತೆ MKFನಲ್ಲಿ. ನೀವು ಈಸಿಯಾಗಿ ಪರ್ಚೇಸ್ ಮಾಡ್ಬೋದು. ಆಫರ್ಸ್ ಇರೋದ್ರಿಂದ ನಿಮಗೆ ಪ್ರೈಸು ಅಷ್ಟು ಜಾಸ್ತಿ ಅಂತ ಅನ್ಸಲ್ಲ, ಎಕ್ಸ್ಪೆನ್ಸಿವ್ ಅಂತ ಅನ್ಸೋದಿಲ್ಲ. ಸೊ ಇದರಲ್ಲಿ 6% ಬ್ರೈಟ್ನಿಂಗ್ ಆ್ಯಕ್ಟಿವ್ಸ್ ಇದೆ. ಆ್ಯಂಡ್ ಇದು ಎಲ್ಲ ಸ್ಕಿನ್ ಟೈಪ್ಗೂ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ನನಗಂತೂ ಆಯ್ಲಿ ಸ್ಕಿನ್ ನಂದು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ, ತುಂಬ ಚೆನ್ನಾಗಿದೆ ರಿಸಲ್ಟು. ಆ್ಯಂಡ್ ಇದರಲ್ಲಿ ತುಂಬ ಜಾಸ್ತಿ ಕ್ವಾಂಟಿಟಿ ಯೂಸ್ ಮಾಡಬೇಕನ್ನೋ ಅವಶ್ಯಕತೆ ಇಲ್ಲ. ಇಷ್ಟೇ ಒಂದು ಕಾಯಿನ್ ಸೈಜಷ್ಟು ತೊಗೊಂಡ್ರೆ ಸಾಕು, ನಿಮ್ಮ ಬಾಡಿ ಕಂಪ್ಲೀಟ್ ವಾಶ್ ಮಾಡ್ಕೋಬೋದು. ಇದರಲ್ಲಿ ಮೇಲ್ಗಡೆ MRP 450 ರೂಪಾಯಿ ಇದೆ, ನಿಮಗೆ ಅಲ್ಲಿ 350 ರೂಪಾಯಿಗೆ 399 ರೂಪಾಯಿಗೇನೋ ಸಿಗುತ್ತೆ. ಸೊ ಬೈ 1 get 1 ಇರುತ್ತೆ. ಇದ್ರ ಜೊತೆಗೆ ಇನ್ನೊಂದು ಪ್ರಾಡಕ್ಟ್ ನೀವೇನಾದರೂ ಪರ್ಚೇಸ್ ಮಾಡ್ಕೋಬೋದು. ಇದಾದಮೇಲೆ ನನಗೆ ಇಷ್ಟ ಆಗಿರೋಂಥದ್ದು ಬಾಡಿ ವಾಶ್. ಆದಮೇಲೆ ಬಾಡಿ ಲೋಷನ್ ಅಪ್ಲೈ ಮಾಡಬೇಕಲ್ವ. ಸೊ ನೆಕ್ಸ್ಟ್ ಬಂದು MKFN ಅವ್ರದ್ದು ಪರ್ಫ್ಯೂಮ್ ಬಾಡಿ ಲೋಷನ್. ಇದೊಂದು ಹಾಕೊಂಡ್ರೆ ಸಾಕು, ನಿಮಗೆ ಪರ್ಫ್ಯೂಮ್ ಯೂಸ್ ಮಾಡೋ ಅವಶ್ಯಕತೆನೇ ಬರೋಲ್ಲ, ಅಷ್ಟು ಚೆನ್ನಾಗಿದೆ ಫ್ರೇಗ್ರೆನ್ಸ್ ಎಲ್ಲ. ಆ್ಯಂಡ್ ಇದು ಬಂದು ಫ್ಲೋರಲ್ಲಿ ಬರುತ್ತೆ ನಿಮಗೆ, ಅಂದರೆ ಸ್ವಲ್ಪ ಮೈಲ್ಡ್ ಫ್ರೇಗ್ರೆನ್ಸ್ ಇಷ್ಟ ಆಗುತ್ತಲ್ಲ ಅಂಥವ್ರಿಗೆ ಈ ಬಾಡಿ ಲೋಷನ್ ಪರ್ಫೆಕ್ಟ್. ನಿಮ್ಗೆ ಸ್ವಲ್ಪ ಹೆವಿ ಸ್ಟ್ರಾಂಗ್ ಇರೋದು ಬೇಕು ಅಂತ ಅನಿಸಿದ್ರೆ ಅಕ್ವಾದೊಂದು ಬರುತ್ತೆ. ಸೊ ಅದು ತುಂಬ ಚೆನ್ನಾಗಿದೆ. ಅದರದ್ದು ಫ್ರೇಗ್ರೆನ್ಸು ನನಗೆ ಫಸ್ಟ್ ಬಾಡಿಗೆ ಅಪ್ಲೈ ಮಾಡಿದ ತಕ್ಷಣ ಹೆವಿ ಘಾಟಿದು ಅಷ್ಟು ಚೆನ್ನಾಗಿಲ್ಲ ಅಂತ ಅನಿಸಿ ನಾನು ಯೂಸ್ ಮಾಡಿ ಸ್ಟಾಪ್ ಮಾಡಿದೆ. ಬಟ್ ನೀವು ಅದನ್ನು ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಅನ್ನೋದು ಫ್ರೇಗ್ರೆನ್ಸ್ ನೋಡಬೇಕು, ಸಕ್ಕತ್ತಿದೆ. ಆ್ಯಂಡ್ ತುಂಬ ಲಾಂಗ್ ಸ್ಟೇ ಬರುತ್ತೆ ನಿಮಗೆ. ಇದು ಸ್ವಲ್ಪ ಮೈಲ್ಡ್ ಇರೋದ್ರಿಂದ ನಿಮ್ಗೆ ಅಷ್ಟು ಲಾಂಗ್ ಸ್ಟೇ ಬರೋದಿಲ್ಲ. ಅಕ್ವಾದು ಪರ್ಫ್ಯೂಮ್ ಬಾಡಿ ಲೋಷನ್ ಏನಿದೆ ಅದ್ರದ್ದು ಫ್ರೇಗ್ರೆನ್ಸ್ ಮಾತ್ರ ತುಂಬ ಲಾಂಗ್ ಸ್ಟೇ ಬರುತ್ತೆ. ತುಂಬ ಸ್ಟ್ರಾಂಗ್ ಇರೋದ್ರಿಂದ ನೀವು ಅದ್ರ ಮೇಲ್ಗಡೆ ಪರ್ಫ್ಯೂಮ್ ಹಾಕೋ ಅವಶ್ಯಕತೆನೇ ಬರೋಲ್ಲ, ಅಷ್ಟು ಚೆನ್ನಾಗಿದೆ ಆ ಬಾಡಿ ಲೋಷನ್. ನೀವು ಅದನ್ನು ಕೂಡ ಟ್ರೈ ಮಾಡಿ ಬೇಕಿದ್ರೆ. ಸೊ ಮೈಲ್ಡ್ ಫ್ರೇಗ್ರೆನ್ಸ್ ಇಷ್ಟಪಡೋರು ನಂತರ ಈ ಬಾಡಿ ಲೋಷನ್ನ ಯೂಸ್ ಮಾಡಬಹುದು. ಸ್ವೀಟ್ ಎಸ್ಕೇಪ್ ಅಂತ ಹೇಳ್ಬಿಟ್ಟಿದ್ರದ್ದು ಬಾಡಿ ಲೋಷನ್ ನೇಮು. ಸೊ ಇದು ನೆಕ್ಸ್ಟ್ ಒಂದು ನಾನು ಯೂಸ್ ಮಾಡೋಂತಹ ಫೇಸ್ ವಾಶ್. ಇದನ್ನು ನಾನೊಂದು 10 to 15 ಡೇಸಿಂದ ಯೂಸ್ ಮಾಡ್ತಾಯಿದ್ದೀನಿ. ನಂದು ಆಯ್ಲಿ ಸ್ಕಿನ್ ಆಯಿತಾ, ಮತ್ತು ಸ್ವಲ್ಪ ಸೆನ್ಸಿಟಿವ್. ಅಂದರೆ ಬೇರೆ ಹೊಸದಾಗಿ ಅದ್ರ ಪ್ರಾಡಕ್ಟ್ ಅಪ್ಲೈ ಮಾಡಿದ್ರೆ ಫೇಸ್ ಬೇಗ ಬ್ಲ್ಯಾಕ್ ಆಗಿಬಿಡುತ್ತೆ ಅಥವಾ ಬೇರೆ ಏನಾದರೂ ಇಶ್ಯೂಸ್ ಸ್ಟಾರ್ಟ್ ಆಗಿಬಿಡುತ್ತೆ. ನನಗೆ ಇದು ನನ್ನ ತಮ್ಮ ತೊಗೊಂಡಿದ್ದ. ಆ್ಯಕ್ಚುಲಿ 1% ಕಾಜಿಕ್ ಆ್ಯಸಿಡ್ ಡೈಲಿ ಬ್ರೈಟ್ನಿಂಗ್ ಫೇಸ್ ವಾಶ್ ಇದು. ಅವ್ನು ತೊಗೊಂಡಿದ್ದ. 1-2-3 ಡೇಸ್ ಯೂಸ್ ಮಾಡಿ ನೋಡಿದೆ, ರಿಸಲ್ಟ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ್ಯಂಡ್ ಇನ್ನೊಂದು ಕಾಫಿ ಫ್ರೇಗ್ರೆನ್ಸ್ ಒಂದು ಬರುತ್ತೆ. ಅದೇನು ಪ್ರಾಬ್ಲಮ್ ಅಂತ ಅಂದರೆ ಸ್ವಲ್ಪ ಆಯ್ಲಿ ಅದು. ನೀವು ಫೇಸ್ ವಾಶ್ ಮಾಡ್ಕೊಂಡು ಬಂದ ತಕ್ಷಣ ಸ್ವಲ್ಪ ಆಯ್ಲಿ ಅಂತ ಅನಿಸುತ್ತೆ. ನಿಮ್ಮ ಸ್ಕಿನ್ ಆಲ್ರೆಡಿ ಆಯ್ಲಿ ಇದ್ದರೆ ಆ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಇನ್ನೂ ಸ್ವಲ್ಪ ಆಯಿಲಿನೆಸ್ ಜಾಸ್ತಿ ಅನಿಸ್ಬಿಡುತ್ತೆ. ಇದು ಆ್ಯಕ್ಚುಲಿ ಎಲ್ಲ ಸ್ಕಿನ್ ಟೈಪ್ಗೂ ಸೂಟ್ ಆಗುತ್ತೆ, ಅದರಲ್ಲೂ ಆಯ್ಲಿ ಸ್ಕಿನ್ ಟೈಪ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನಿಸ್ತು ನನಗೆ. ಆ್ಯಂಡ್ ಯೂಸ್ ಮಾಡಿದ್ಮೇಲೆ ಫೇಸ್ದು ಗ್ಲೋ ಇರ್ಬೋದು, ಮತ್ತು ಇದು ಡೈಲಿ ಬ್ರೈಟ್ನಿಂಗ್ ಫೇಸ್ ವಾಶ್ ಆಗಿರೋದ್ರಿಂದ ನಿಮ್ಮದು ಗ್ಲೋ ಚೆನ್ನಾಗಾಗುತ್ತೆ ಮತ್ತು ಫೇಸ್ ಸ್ವಲ್ಪ ಬ್ರೈಟ್ ಆಗಿದೆ ಅಂತಲೂ ಅನಿಸುತ್ತೆ. ನನ್ನ ಸ್ಕಿನ್ಗೆ ಇದು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಯಿತು, ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ಎಲ್ಲ ಪ್ರಾಡಕ್ಟು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಕೂಡ ಪರ್ಚೇಸ್ ಮಾಡಬಹುದು. ಇವಾಗಂತೂ ಬೇಜಾರು ಆಫರ್ಗಳು ನಡೀತಾ ಇರುತ್ತೆ MKFನ್ದು. ನೀವು ಅಲ್ಲಿ ಈಸಿಯಾಗಿ ಪರ್ಚೇಸ್ ಮಾಡ್ಬೋದು. ಬೈ 2 get 2 ಆ ಥರ ಎಲ್ಲ ತುಂಬ ನಡೀತಾ ಇರ್ತದೆ. ಅದ್ರ ಜೊತೆಗೆ ನೀವೇನಾದರೂ 2-3 ತೊಗೊಂಡ್ರೆ ಮಿನಿ ವರ್ಷನ್ಸ್ದು ಚಿಕ್ಕ ಫೇಸ್ ವಾಶ್ಗಳಾಗಿರ್ಬೋದು, ಬಾಡಿ ಲೋಷನ್ಗಳಾಗಿರ್ಬೋದು, ಅದು ಕೂಡ ಫ್ರೀ ಕೊಡ್ತಾ ಇರ್ತಾರೆ. ಸೊ ಆಫರ್ಸ್ ಚೆನ್ನಾಗಿದೆ. ಆ್ಯಂಡ್ ಪ್ರಾಡಕ್ಟ್ಸ್ದು ರಿಸಲ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ನಾನಂತೂ ಇದು 3 ಪ್ರಾಡಕ್ಟ್ಸ್ನ ಕನ್ಸಿಸ್ಟೆನ್ಸಿಯಿಂದ ಯೂಸ್ ಮಾಡ್ತಾಯಿದ್ದೀನಿ. 3 ಡೈಲಿ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಒಳ್ಳೆ ಚೆನ್ನಾಗಿರೋ ಪ್ರಾಡಕ್ಟ್ಸ್ ಅಲ್ವಾ, ನಿಮಗೂ ರಿವ್ಯೂ ಕೊಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡಿದ್ದು. ನಾನು ಕಂಪ್ಲೀಟ್ಲಿ ಪಿಂಕ್ ಫ್ಯಾಮಿಲಿನ ಚೂಸ್ ಮಾಡ್ಕೊಂಡಿದ್ದೀನಿ MKFನಲ್ಲಿ. ನಿಮ್ಗೆ ಯಾವ ಪ್ರಾಡಕ್ಟ್ಸ್ ಇಷ್ಟ ಆಗುತ್ತೆ ಅದನ್ನು ನೋಡ್ಬಿಟ್ಟು ಪರ್ಚೇಸ್ ಮಾಡಿ. ಆ್ಯಂಡ್ ನನ್ನ ಕಸಿನ್ಸ್ ಕೂಡ ಇದು ಬಿಟ್ಟು ಬೇರೆ ಪ್ರಾಡಕ್ಟ್ಸ್ ಕೂಡ ಯೂಸ್ ಮಾಡ್ತಾಯಿದ್ದಾರೆ MKFನ್ದು. ಅದರದ್ದು ತುಂಬ ರಿಸಲ್ಟ್ ಚೆನ್ನಾಗಿದೆ. ಸೊ ನಾನಂತೂ MKFN ಲವರ್ ಆಗಿಬಿಟ್ಟಿದ್ದೀನಿ. ಅದಕ್ಕೆ MKFನ್ದು ಒಂದೊಂದಾಗಿ ಪ್ರಾಡಕ್ಟ್ಸ್ಗಳನ್ನೆಲ್ಲ ಆ್ಯಡ್ ಮಾಡ್ಕೋತಾ ಹೋಗ್ತಾಯಿದ್ದೀನಿ. ಫಸ್ಟ್ ನಾನು ಪರ್ಚೇಸ್ ಮಾಡಿದ್ದು ಟ್ರಿಪ್ಪಿಂದ ಎಲ್ಲ ಬಂದು ಫುಲ್ ಬಾಡಿ ಎಲ್ಲ ಟ್ಯಾನ್ ಆಗಿದೆ. ಇದ್ದು ರಿಸಲ್ಟ್ ಚೆನ್ನಾಗಿದೆ ಅಂತ ರಿವ್ಯೂಸ್ ನೋಡಿದೆ. ಸೊ ಟ್ರೈ ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಡಿ10 ಬಾಡಿ ವಾಶ್ನ ತರಿಸ್ಕೊಂಡಿದ್ದು. ಇದಾದಮೇಲೆ ಪರ್ಫ್ಯೂಮ್ದು ಬಾಡಿ ಲೋಷನ್ ಇದೆ ಅಂತ ಗೊತ್ತಾಯಿತು. ಸೊ ಅದನ್ನು ಟ್ರೈ ಮಾಡೋಣ, ಏನಕ್ಕೆ ಬಿಡೋದು ಅಂತ ಹೇಳ್ಬಿಟ್ಟು ಆಮೇಲೆ ಇದನ್ನು ತರಿಸ್ಕೊಂಡೆ. ಇದಾದಮೇಲೆ ನನ್ನ ತಮ್ಮ ಕೆಲವೊಂದು ಪ್ರಾಡಕ್ಟ್ಸ್ ಬೇಕಂತ ಬುಕ್ ಮಾಡ್ದೆ.
ಅಲ್ಲಿ ನನಗೆ ಈ ಫೇಸ್ ವಾಶ್ ತುಂಬ ಇಷ್ಟ ಆಯಿತು. ಸೊ ಅದಾದಮೇಲೆ ಇದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ನೆಕ್ಸ್ಟ್ ಯಾವುದಾದ್ರು ಫೇಸ್ ಮಾಸ್ಕು ಅಥವಾ ಇನ್ಯಾವುದಾದ್ರು ಟ್ರೈ ಮಾಡಿದ್ರೆ ಅದ್ರದ್ದು ರಿಸಲ್ಟ್ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಸದ್ಯಕ್ಕೆ ನಾನು ಯೂಸ್ ಮಾಡ್ತಿರೋ ಪ್ರಾಡಕ್ಟ್ಸ್ ಇದು 3. ಈ ಪ್ರಾಡಕ್ಟ್ ನಿಮಗೆ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಕೂಡ ಹೋಗಿ ಪರ್ಚೇಸ್ ಮಾಡಿ. ಹಾಗೆ ರಿವ್ಯೂ ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಸಿದ್ರೆ, ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ಅಂತ ಕೇಳಿಬಿಟ್ಟು ಬಾಯ್.